ಕೊಡಲ್ಲ ನೀವೆಲ್ಲ ಈ ಕಡೆ ಬರಪ್ಪ ಸ್ವಲ್ಪ ಅಲ್ಲಿಂದ ಬಂದ್ಬಿಡಿ ಅಲ್ಲಿಂದ ಬಂದ್ಬಿಡಿ ಇಲ್ಲಿ ಬಂದ್ಬಿಡಿ ಮೊಬೈಲ್ ಹಿಂಗೆ ಹಾಕೊಳ್ಳಿ ಸರ್ ಅಭಿನಯ ಜಾತ್ರೆಗಳು ಹೇಗೆ ಅನಿಸ್ತೀವಿ ಸರ್? ಒಂದ್ ಕಡೆ ನೋವಾಗುತ್ತೆ, ಒಂದ್ ಕಡೆ ಸಂತೋಷ ಆಗುತ್ತೆ. ಪಿಕ್ಚರ್ ರಿಲೀಸ್ ಆಗೋದು ದಿವಸ ಇರ್ತದ, ಆ ದಿವಸಕ್ಕಿಂತ ಹೋಗ್ಬಾರ್ದು ನಾವು. ಅಪ್ಪಾಜಿ ಇರ್ತಿದ್ರು, ಅಮ್ಮ ಇರ್ತಿದ್ರು, ಅಪ್ಪ ಇರ್ತಿದ್ರು, ಆ ಜೀವಕ್ಕೆ ಹಿಂದಕ್ಕೆ ಹೋಗ್ಬೇಕು ಅನಿಸ್ತಾ ಇದೆ. ಆದರೆ 20 ವರ್ಷ ಆದ್ರೂ ಜನ ಆ ಸಿನಿಮಾದ ಒಂದು ಡೈಲಾಗ್ ಬರ್ತಿಲ್ಲ, ಒಂದು ಲಿರಿಕ್ಸ್ ಬರ್ತಿಲ್ಲ, ಎಲ್ಲ ಮಾತಾಡ್ತಿದ್ರು, ಹಾಡ್ತಿದ್ರು. ಒಂಥರ ಅಪ್ಪನ ಸಂಭ್ರಮಿಸ್ತೀವಿ ಇವತ್ತು, ಜನರ ಜೊತೆ ಅಪ್ಪನ ಸಂಭ್ರಮಿಸ್ತೀವಿ. ಎಲ್ಲ ಕಷ್ಟ ಆಗುತ್ತೆ ತುಂಬ. ಪಿಕ್ಚರ್ ನೋಡಿದ್ರೆ ಬಂದ್ಬಿಡ್ತಾನ ಅಂತ ಅನಿಸ್ತಾ ಇದೆ. ಅವನು ಈ ಸಿನಿಮಾ ಅಂತ ನೀವು ಅವ್ನಿಗೆ ಪವರ್ ಸ್ಟಾರ್ ಅಂತ ಬಿಡುಗಡೆ ಕೊಟ್ಟರು, ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಮಕ್ಕಳು ಸಿನಿಮಾ ಮುಖಾಂತರ ಜೊತೆ ಇದ್ದಾರೆ. ಈ ಥರನೇ ಇನ್ನೂ ಒಂದು ಪಿಕ್ಚರ್ಗಳನ್ನ ಹಿಂಗೆ ರಿಲೀಸ್ ಮಾಡಿ ನೋಡ್ತಾ ಇರೋಣ, ಒಳ್ಳೆಯದಾಗುತ್ತೆ. ಆಡಿಯನ್ಸ್ 2.5 ಗಂಟೆ ಎಂಜಾಯ್ ಮಾಡಿದ್ರು. ಅದಾದ ಬಳಿಕ ಒಂದು ಹಾಡು ರಾಜಕುಮಾರ ಸ್ವಾಮಿ, ಅವಾಗ ಇಡೀ ಸೈಲೆಂಟ್ ಆಗ್ಬಿಟ್ರು. ಅಷ್ಟೊಂದು ಏನು ಕಿರ್ಸ್ಕೊಂಡ್ಬಂದ್ರು, ಆ ಸಾಂಗ್ ಬರ್ತಿದ್ದಂಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಅವನು ಅಂದರೆ ಅದು ನಾಡು ಗೀತೆ ಥರ ಆಗ್ಬಿಡ್ತದೆ, ಮನಸ್ಸು ಹಂಗೆ ಉಳ್ಕೊಂಡ್ಬಿಡ್ತದೆ. ಇಲ್ಲಮ್ಮ ನೋಡಿ, ನೀವು ಮಾತಾಡ್ತೀವಿ, ನಿಮ್ಮ ಕಣ್ಣಲ್ಲಿ ನೀರಿದೆ, ಅದು ಹಂಗೇನೆ, ಅದು ಕಷ್ಟ. ಅದು ನೋಡಿ ಜೋಪಾನ ನೋಡ್ಕೊಂಡು ಹೋಗಿ, ಎಲ್ಲ ಬದಲು ಮಾಡ್ಕೋಬೇಡಿ. ಎಲ್ಲ ಕೇಳ ಮನೆಗೆ ಬರ್ತಾರೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಸರ್ ಅದೇ ಏನಾಯ್ತು ಇಷ್ಟಪಡ್ತಾರೆ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ದು ಏನೂ ಇಲ್ಲ. ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.